ಎಷ್ಟು ಚಂದ ಅದ ರೀ. ಒಂದ ಕಡ್ಡಿ ದೀಪ ಹಚ್ಚಿ ಆಶೀರ್ವಾದ ಪಡ್ಯಾಕ ಬರ್ತದ, ಒಂದ ಕಡ್ಡಿ ಬನಿವಿಗೆ ಮನಿಗೆ ಬೆಂಕಿ ಹೆಚ್ಚು ಒದಿಸೊಳಕ್ಕೆ ಬರ್ತದೆ. ಹಂಗೆ ಒಂದೇ ಪ್ರೀತಿ ಏನಾಗ್ತದ ಅಂತ ಕೇಳಿದ್ರೆ, ಪೂಜ್ಯೇಶು ಅನುರಾಗ ಭಕ್ತಿ ರೀತಿ ಅಭಿಧೀಯತಿ ಶಾಸ್ತ್ರ ಹೇಳ್ತದೆ. ಪೂಜ್ಯರಲ್ಲಿ ಇಟ್ಟಿರುವಂಥ ಪ್ರೀತಿ ಅದು ಭಕ್ತಿ ಅನಿಸೋತದ. ಅದಕ್ಕಾಗಿ ಭಗವಂತ ಪ್ರೀತಿಗೆ ಕಾರಣ ಏನು ಅಂದರೆ ಭಕ್ತಿ. ಪ್ರೀತಿ ಅಂದರೆ ಏನು ರೀ? ಭಕ್ತಿ. ಭಕ್ತಿ ಅಂದರೆ ಪ್ರೀತಿ. ಇಡುವ ಸ್ಥಾನ ಎಲ್ಲಿರಬೇಕಂದ್ರೆ ಭಗವಂತನಲ್ಲಿ ಇರಬೇಕು. ಪರಮಾತ್ಮ ಎದಕ್ಕೆ ಒಲಿತಾನ? ಭಕ್ತಿ ಪ್ರಿಯ ನಮ್ಮ ಕೂಡಲ ಸಂಗಮ. ಆ ಭಕ್ತಿ ಹೇಗಿರಬೇಕು ಅನ್ನೋದನ್ನು ನಾನು ನಿಮಗೆ ಹೇಳ್ತೇನೆ. ಮಾತು ಭಕ್ತಿ ಅಂದರೆ ಪ್ರೀತಿ. ಯಾವ ಪಂಡಿತ್ ಕೇಳ್ರು ಇಷ್ಟ ಹೇಳ್ರಿ, ನೀವು ಯಾರ್ದು ಹಂಚಿಕೆಲ್ಲ, ಶಾಸ್ತ್ರ ಆಧಾರವಾಗಿ ಹೇಳಿದ್ದೀನಿ ನಾನು. ಆದರೆ ಪ್ರೀತಿ ಗುರುವಿನಲ್ಲಿದ್ದಾಗ ಅದಕ್ಕೆ ಭಕ್ತಿ ಅನಿಸುತ್ತದೆ. ಈ ಭಕ್ತಿಗೆ ಭಗವಂತ ಒಲಿತಾನ. ನಾವು ಯಾವುದೋ ಹೋಗಿ ಗಂಟೆ ವಾರಿಸಿ ಬರೇ ಧೂಪಾರ್ತಿ ಬೆಳಗ್ಗೆ ಏನಾರೇ ಮಾಡ್ತೀವಿ ಅಂದ್ರೆ ದೇವರಿಲ್ಲ, ನಿನ್ನ ಹೃದಯ ನೋಡ್ತಾನೆ. ಭಾವಕ್ಕೆ ಪರಮಾತ್ಮ ಶುದ್ಧ ಭಾವ ಕೊಲಿಯುವನಲ್ಲದೆ ಹಾವ ಭಾವ ಕೊಲಿಯುವುದಿಲ್ಲ. ಬಸವಣ್ಣ ದೇವರ ಒಲಿಸೋಬೇಕಂತ ಭಾಳ ಗದ್ದಲಕ್ಕೆ ಬಿದ್ದಾರೆ ಎಲ್ಲ ಕರೆ. ದೇವ್ರನ್ನ ಹಿಂಗೆ ಒಲಿಯೋದಲ್ಲವ. ತುಪ್ಪ ಬಿಟ್ಟವರುಂಟು, ಸೊಪ್ಪು ಬಿಟ್ಟವರುಂಟು, ಉಪ್ಪು ಬಿಟ್ಟವರುಂಟು ದೇವರ ಒಲಿಸೋಳಕ್ಕೆ. ಹೌದಲ್ಲ? ಸಿದ್ಧಾಯ ಪುರಾಣಿಕರು ಬರ್ತಾರೆ, ಶಿವನೇ ನಿನ್ನ ಒಲಿಸಲು ತುಪ್ಪ ಬಿಟ್ಟವರುಂಟು, ಸೊಪ್ಪು ಬಿಟ್ಟವರುಂಟು, ಉಪ್ಪು ಬಿಟ್ಟವರುಂಟು. ಇಟ್ಟು ಬರ್ತಾ ಹಿಡಿತಿರಲಿಲ್ಲ, ನೀವು ಒಪ್ಪತ್ತು ಮಾಡ್ತೀರಿ ಇಲ್ಲ. ಆ ದೇವರು ಒಲಿತಕ ನಾವು ತುಪ್ಪನ ತಿನ್ನೋದಿಲ್ಲ. ಒಬ್ಬೊಬ್ಬರು ತುಪ್ಪಿನ ಬರ್ತಾ ತಿನ್ರಲ್ಲ. ದೇವರು ಒಲಿಬೇಕರು ಅದೊಂದು ಬೇಡೇದೀವಿ, ಅದನ್ನು ಕೊಡಬೇಕು. ಸೊಪ್ಪು ಬಿಟ್ಟವರುಂಟು, ಇಂಥ ಪಲ್ಯ ತಿನ್ನೋದಿಲ್ಲ. ಯಾಕೆ? ದೇವರು ಒಲಿಬೇಕು. ಒಪ್ಪತ್ತ ಉಪವಾಸ ಮಾಡ್ತೀವ, ನಾವು ಉಪ್ಪನ ತಿನ್ನೋದಿಲ್ಲ ಅಂತ ಅದಕ್ಕೆ ದೇವರ ಒಲಿಮೆಗಾಗಿ ಒಪ್ಪತ್ತು ಮಾಡ್ತಿರಲಿಲ್ಲ. ನೀವು ಅನ್ಕ ಎಲ್ಲರೂ ಮಾಡ್ತೀರಿ. ಸೋಮವಾರ ಒಪ್ಪತ್ತ, ಮಂಗಳವಾರ ಒಬ್ಬೊಬ್ರದ್ದು. ಸೋಮವಾರ ಯಾವ ದೇವರ? ಹಾಂ, ಮಹಾದೇವ. ಒಬ್ಬೊಬ್ರಿಗೆ ಒಂದೊಂದು ಸೋಮವಾರ, ಒಬ್ಬೊಬ್ರ ಕಡೆ ಬಸವಣ್ಣ. ಮಂಗಳವಾರ ಲಕ್ಷ್ಮಿ ಅಲ್ಲ, ಎಲ್ಲವ್ವ ದೇವಿ, ಒಟ್ಟು ದೇವಿ. ಬುಧವಾರ ಪಾಂಡುರಂಗ ಹರಿವಿಠಲ. ಬೇಸ್ತಾರ ಗುರುವಿನ ವಾರ. ರಾಘವೇಂದ್ರ ಅನಾವರತಾರ, ಒಬ್ಬೊಬ್ಬರು ಏನಾರು ಇರ್ತಾರೆ. ಶುಕ್ರವಾರ ನೋಡ್ರಿ, ಭಾಗ್ಯದ ಲಕ್ಷ್ಮೀ ಬಾರಮ್ಮ ದೇವಿ ಮಹಾಲಕ್ಷ್ಮಿ ವಾರ. ಶನಿವಾರ ಹನುಮಪ್ಪನ ವಾರ. ರವಿವಾರ ಸೂಟಿ ರಜಾ ಇಲ್ಲ, ಅಂದು ಐತೆ ದೇವರು. ಒಬ್ಬೊಬ್ಬರು ಒಂದೊಂದು ದೇವ್ರ ಮೇಲೆ ಭಕ್ತಿ ಇದು. ಒಬ್ಬೊಬ್ಬರು ಒಪ್ಪತ್ತು ಮಾಡ್ತಾರೆ. ಒಪ್ಪತ್ತು ಮಾಡಿದ್ರೆ ದೇವರು ಒಲಿತಾನ? ಮತ್ತು ಅದ್ರಾಗ ನಿಮ್ಮ ಒಪ್ಪತ್ತು ಗನಕ ಯಾವ ದೇವರು ಒಲಿಯೋದಿಲ್ಲ. ಮನ್ಯಾನ ದೇವರ ಒಲಿಯೋದಿಲ್ಲ, ಮನ್ಯಾನ ಗಂಡುಗಳೋ ಒಲಿಯೋದಿಲ್ಲ ನಿಮಗೆ. ಅವು ಕನಕ ನೀವು ಒಪ್ಪತ್ತು ಬತ್ತು ಅಂದ್ರೆ ಅವು ಉರ್ಲ ಹಾಕೊಳಕ್ಕೆ ಹೋಗ್ತಾವೆ. ಹಾಂ, ಹೋಗಿ 1 ಕಿಲೋ ಸಾಬುದಾನಿ, 1 ಕಿಲೋವ ಪೇಡೆ ಗೆಣಸ ಒಪ್ಪತ್ತ ಇದು. ಹಿಂಗಾದ್ರೆ ದಿವಸ ತಿಂತಾರೋ, ದಿವಸ ಒಪ್ಪತ್ತು ಮಾಡ್ತಾರೋ. ಅದಕ್ಕೆ ಯಾರೋ ಆಡ್ಯಾರ ಒಪ್ಪತ್ತು ಮಾಡ್ತಾರೆ. ಈಗಿನವ್ರು ಒಪ್ಪತ್ತು ಮಾಡ್ತಾರೆ, ಕುಪ್ಪತ್ತಿಗೆ ಬರಂಗೆ ತಿಂತಾರೆ. ಒಪ್ಪತ್ತು ದಿವಸ ನಿಮ್ಮ ಹಣೆಬರ ಭಾಳ ದೊಡ್ಡದಿರ್ತೈತಿ. ಏನೇನು ತಿಂತೀರಿ, ಏನೇನು ಮನ್ಯಾಗ ಒಪ್ಪತ್ತು ಆದ್ರೆ ಇಂಥವ್ರು ಎಲ್ಲರೂ ಮಾಡ್ತಾರೆ. ಇದಕ್ಕೆ ದೇವರು ಒಲಿತಾನು. ಭಾಳ ಚಂದ ಹೇಳಿದ್ರು ಅವರು. ಶಿವನೇ ನಿನ್ನ ಒಲಿಸಲು ಉಪ್ಪು ಬಿಟ್ಟವರುಂಟು, ಸೊಪ್ಪು ಬಿಟ್ಟವರುಂಟು, ತುಪ್ಪ ಬಿಟ್ಟವರುಂಟು, ಆದರೆ ತಪ್ಪು ಬಿಟ್ಟವರೊಬ್ಬರನೂ ಕಾಣೆ. ತಪ್ಪ ಬಿಟ್ಟಿಲ್ಲ. ಯಾವ ಉಪ್ಪು ಬಿಟ್ಟರೆ ದೇವ್ರು ಹೆಂಗೆ ಒಲಿತಾನ್ರಿ? ತಪ್ಪು ಬಿಟ್ಟೇ ಇಲ್ಲ. ನೀವು ಮಾಡುವ ತಪ್ಪುಗಳು ಮನಸ್ಸು ಸುದ್ದಿಲ್ಲ. ಕರಣತ್ರಯದ ದೋಷ ಮೀರೆ ಕಂತು ಕಾಲ ಪುರವೈರಿ ಗುರು ಶಂಭುಲಿಂಗ ಎಂತ್ವಲಿವನು ನಿನಗೆಂತ್ವಲಿವನು. ತನು ಶುದ್ಧ ಇಲ್ಲ, ಮನ ಶುದ್ಧ ಇಲ್ಲ, ನಿನ್ನ ನಾಲಿಗಿನ ಶುದ್ಧ ಇಲ್ಲ. ಎಲ್ಲದರೊಳಗೆ ತಪ್ಪುಗಳ ತುಂಬಿಕೊಂಡವ. ಅದಕ್ಕೆ ನೀವು ಯಾವ ಗುಡಿಗೆ ಹೋಗಿರಿ ಏನು ಮಾಡೋದೈತಿ? ಯಾವ ಹೊಡ್ಯಾಗ ಹೋಗಿ ಮುನಿಗೆ ಎದ್ದರೇ ಆಗೋದೇನೈತಿ? ಕಾಶಿಗೆ ಹೋದರ ಏನು ಮಾಡವ್ರು, ಶ್ರೀಶೈಲಕ್ಕೆ ಹೋದರ ಏನು ಮಾಡವ್ರು, ಪಂಡ್ರಾಪುರಕ್ಕೆ. ನಿನ್ನ ಮನಸ್ಸನ ಸುದ್ದಿಲ್ಲ, ಮನುಷ್ಯನೊಳಗೆ ತಪ್ಪಿಟ್ಕೊಂಡದಿ. ಪ್ರೀತಿ ಇಲ್ಲ ಭಗವಂತನ ಮೇಲೆ. ಎಲ್ಲಿ? ಅದಕ್ಕೆ ಹೇಸಿ ಪಾಪ ತನ್ನ ಮನಸ್ಸಿನಲ್ಲಿಟ್ಟುಕೊಂಡು ಕಾಶಿಗೆ ಹೋದಲ್ಲಿ ಏನೈತಿ? ದೇವ್ರ ಮುಂದೆ ಗಂಟೆ ಬಡಿದೈತಿ,
ಕಮಲೇಶ ನಿನ್ನ ಆಶೀರ್ವಾದ ಸದಾ ನಮಗಿರಲಿ, ನಾವು ಪುರಾಣ ವರ್ಷ ಕೇಳಕ್ಕೆ ಬರ್ತೀವಿ ಅಂತೇಳಿ ಹಿಂದೆ ಕೂತು ಚಲೋ ಮಂದಿ ಚಪ್ಪಲ್ ತೊಗೊಂಡು ಹೋಗೋವ್ರಿಗೆ ದೇವ್ರ ಒಲಿ ಅಂದ್ರೆ ಹೆಂಗೆ ಒಲಿ? ಗುಡಿಗೆ ಬಂದದಿ ಬರೋಬರ ಐತಿ, ಮನಸ್ಸ ಯಾವ ಹೊಸ ಹಾಕೊಂಡ್ಬಂದಾನು, ಎಲ್ಲಿ ಕಳಿತಾನು, ಯಾವಾಗ ಹಾಕೊಂಡು ಹೋಗುನು, ದೇವ್ರ ಒಲಿತಾನ? ದೇವ್ರ ಒಲಿ ಆಯ್ತಲ್ಲ. ದೇವ್ರ ಒಲಿ ಬೇಕಾಗಿತ್ತಂದ್ರೆ ಹೃದಯ ಶುದ್ಧ ಬೇಕಲ್ರಿ. ಆ ಭಕ್ತಿ ಹೇಗಿರಬೇಕು ಅಂದ್ರೆ ಇನ್ನೊಂದು ನಿಮ್ಗೆ ಮಾತು ಹೇಳ್ತಾನೆ, ಭಾಳ ಅದ್ಭುತ. ದೇವ್ರ ಭಕ್ತಿ ಹೆಂಗಿರ್ಬೇಕಂದ್ರೆ ಅಭಿಮಾನರಹಿತವಾದ ಭಕ್ತಿ ಇರಬೇಕು. ಎಂತಹ ಭಕ್ತಿ ರೀ? ಅಭಿಮಾನರಹಿತವಾಗಿರುವಂಥ ಭಕ್ತಿ. ನಮ್ಮ ಭಕ್ತಿ ಎಂಥದ್ದು ಅಂದ್ರೆ ಸಾವುಕಾರಿಕೆ ಬಂತು ಅಂದ್ರೆ ನಾವು ಮಾಡಿದ್ದೇವೆ, ಬಡತನ ಬಂತು ಅಂದ್ರೆ ಕಮಲೇಶ್ವರ ಕೊಟ್ಟಿದ್ದಾನೆ. ದೇವರು ಮಾಡಿದಪ್ಪ, ಸಂಕಟ ಬಂದಾಗ ವೆಂಕಟರಮ ಅನ್ನೋ ಭಕ್ತಿ ಅಲ್ಲ, ಅದು ನಾಟಕ. ನಮ್ಮ ಭಕ್ತಿ ಹೆಂಗಿರಬೇಕು ಅಂದ್ರೆ ಎಲ್ಲವೂ ಶಿವನಿಗೆ ಅರ್ಪಿತ. ತನು ನಿನ್ನದು, ಮನ ನಿನ್ನದು, ಧನ ನಿನ್ನದು, ಹಾನಿ ವೃದ್ಧಿ ಮಾನ ಅಪಮಾನ ಸುಖ ದುಃಖ ಎಲ್ಲ ನಿಂತು. ಇದು ನಿಜವಾದ ಭಕ್ತಿ, ಅಭಿಮಾನರಹಿತವಾಗಿರುವಂಥ ಭಕ್ತಿ. ಭಗವಂತ ನಂದು ಏನೂ ಇಲ್ಲಪ್ಪ, ಎಲ್ಲ ನಿಂದದ. ಸುಖ ಬಂದರೂ ನಿನ್ನ ಪ್ರಸಾದ, ದುಃಖ ಬಂದ್ರೂ ನಿನ್ನ ಪ್ರಸಾದ. ಸುಖ ದುಃಖಗಳು ನೀ ಕೊಟ್ಟ ಪ್ರಸಾದ. ತೇಲಿಸೋ ಇಲ್ಲ ಮುಳಗಿಸೋ ನಿನ್ನ ಕಾಲಿಗೆ ಬಿದ್ದೆನು ಪರಮ ಕೃಪಾಳು. ಇದು ನಿಜವಾದ ಭಕ್ತಿ. ನಮ್ಮ ಜನ ಹಂಗಿಲ್ಲಲ್ರಿ, ಸುಖ ಬಂತು ಅಂದ್ರೆ ದೇವರ ಮರೆತು ಬಿಡ್ತೀವಿ ನಾವು, ಹೌದಲ್ಲ? ದೇವರ ಮರೆತು ಬಿಡ್ತೀವಿ. ಯಾರು ಕೇಳ್ಬೇಕು, ಏನು ಆರಾಮದೇನಪ್ಪ ಅದು ಕೇಳ್ಬೇಕು, ಅವು ಸಹಜ ಅತಾವ. ಏನಪ್ಪ ಆರಾಮೈತಪ್ಪ, ಏನು ದೇವ್ರು ಕಡಿಮೆ ಮಾಡಿ ನಮಗೆ ದೇವ್ರು ಕೊಟ್ಟ ಮರ್ತಾನ ಅತಾವಿಲ್ಲ ಹಿಂಗೆ. ನಮಗೇನು ದೇವ್ರು ಕಡಿಮೆ ಮಾಡಿರಿ, ದೇಸಾರ ಆರಾಮದಿದ್ರು ನಾವು. ನಮಗೇನು ಕಡಿಮೆ ಇಲ್ಲ, ಯಾಕಂದ್ರೆ ನಮಗೆ ಎಲ್ಲ ದೇವ್ರು ಕೊಟ್ಟು ಮರ್ತಾನ. ದೇವ್ರು ಮರತಾರ ನಾವು ಉಳಿತೀವಿ ಅಂತೀನಿ. ದೇವ್ರು ಕೊಟ್ಟು ಮರ್ತಾನ, ದೇವ್ರು ಕೊಟ್ಟು ಅವು ಮರತರ ನಾವು ಉಳಿತೇನು ಅಂದರೆ ಮೂರ್ಖ. ದೇವರು ಕೊಟ್ಟಾನ, ಕೊಡಾನ ದೇವರನ್ನು ನೀ ಮರ್ತದಿ. ಅದು ಭಕ್ತಿ ಅಲ್ಲ. ನೀ ಏನಾರ ಕೊಡ, ಸುಖಾರೆ ಕೊಡ, ದುಃಖರೇ ಕೊಡ, ಮಾನರೆ ಕೊಡ, ಅಪಮಾನ ಎಲ್ಲ ನಿನಗೆ ಅರ್ಪಣೆ ಮಾಡೇನೆ ಅಂತ ಹೇಳಿ ಅವನ ಮೇಲೆ ಭಾರ ಹಾಕ್ರಿ. ಎಂದೆಂದು ಅವನು ನಿಮ್ಮನ್ನು ಕೈ ಬಿಡೋದಿಲ್ಲ, ಎಂದೆಂದು ನಾವು ಕೈ ಬಿಡೋದು. ಅಭಿಮಾನರಹಿತವಾದ ಭಕ್ತಿ. ಒಂದು ದೃಷ್ಟಾಂತ ನೆನಪಾಗ್ತದೆ ನನಗೆ. ವಿದುರನ ಮನೆಗೆ ಭಗವಂತ ಶ್ರೀಕೃಷ್ಣ ಪರಮಾತ್ಮ ಬಂದ. ಭಾಳ ಅದ್ಭುತವಾಗಿರುವಂಥ ಭಕ್ತಿ ಅಂದರೆ ಏನನ್ನೋದನ್ನು ಇದರಿಂದ ತಿಳ್ಕೋರಿ. ಸುಮ್ಮನೆ ನಾಟಕದ ಭಕ್ತಿ ಬೇಕಾಗಿಲ್ಲ ನಮಗೆ, ವೇಷದ ಭಕ್ತಿ ಬೇಕಾಗಿಲ್ಲ. ವಿದುರನ ಮನೆಗೆ ಭಗವಂತ ಶ್ರೀಕೃಷ್ಣ ಪರಮಾತ್ಮ ವಿದುರನ್ನು ನೋಡಬೇಕಂತೇಳಿ ವಿದುರನ ಮನೆಗೆ ಬರ್ತಾನೆ. ಅಂಥ ಪ್ರಸಂಗದೊಳಗೆ ವಿದುರನ ಮನೆಗೆ ಕೃಷ್ಣ ಭಗವಂತ ಬರುವ ಟೈಮ್ದೊಳಗೆ ವಿದುರ ಮನೆಯೊಳಗೆ ಇಲ್ಲ. ವಿದುರ ಮನೆಯೊಳಗಿಲ್ಲ. ವಿದುರನ ಹೆಂಡತಿ ಸ್ನಾನಕ್ಕೆ ಕುಂತಾಳ ಬಚ್ಚಲೊಳಗೆ. ದೊಡ್ಡ ಸನ್ನಿವೇಶ. ಸ್ನಾನ ಮಾಡಕತ್ತಾಳ ತಾಯಿ. ಎಲ್ಲೋ ಹೊರಗೆ ವಿದುರ ಹೋಗಿದ್ದಾನ. ಭಗವಂತ ಶ್ರೀಕೃಷ್ಣ ಪರಮಾತ್ಮ ಬರ್ತಾನ. ಬಾಕಲದ ಹೊರಗೆ ನಿಂತು ಕೂಗ್ತಾನ, ವಿದುರ, ವಿದುರ 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 ಅಂತ ಕೂಗ್ತಾನ. ವಿದುರ ಇದ್ರಲ್ಲ, ಹೋಗಿ ಕೊಡಬೇಕು. ತಾಯಿ ವಿದುರನ ಹೆಂಡತಿ ಬಚ್ಚಲೊಳಗೆ ಸ್ನಾನ ಮಾಡಕತ್ತಾಳ. ಸ್ನಾನ ಮಾಡೋ ಟೈಮ್ದೊಳಗೆ ಪರಮಾತ್ಮನ ಧ್ವನಿ ಆ ತಾಯಿ ಕೇಳಿಸ್ತದ. ಭಾಳ ನೆನಪಿಟ್ಟುಕೋದು. ಭಗವಂತನ ಧ್ವನಿ ಕೇಳಿದಾಗ ಆ ತಾಯಿ ಭಗವಂತ ಮನೆಗೆ ಬಂದಾನಂದಾಗ ಮೈ ಮರೆತು ಬಿಟ್ಲಕ್ಕಿ. ಇದು ಭಕ್ತಿ. ಮೈ ಮರೆತ್ಲಕ್ಕೆ. ಯಾರ ಮನೆಗೆ ಬೀಗರು ಬಿಜ್ಜರು ಬಂದ್ರೆ ನಿಮಗೆ ಏನಾಗ್ತದೆ? ಮೈ ಮರಿತೀರಿ. ಊಟ ಕೊಡೋತ್ನಾಗ ನೀರು ಕೊಡ್ತೀರಿ, ನೀರು ಕೊಡೋತ್ನಾಗ ಹಾಲು ಕೊಡ್ತೀರಿ. ಹಿಂಗೆ ಯಾಕಂದ್ರೆ ನೀವು ಬಂದ ಆನಂದ ರೀ. ಇವು ಎಂಥವರೇ ಬಂದ್ರೆ ಇದು ದೇವರು ಬಂದಾನ ಮನೆಗೆ. ದೇವ ಬಂದ, ಶಿವ ಬಂದ, ಗುರು ಬಂದ. ಕೃಷ್ಣನ ಧ್ವನಿ ಕೇಳಿದ ಕೂಡಲೇ ಆ ತಾಯಿ ಎಷ್ಟು ಆನಂದ ಆಗಿರ್ಬೇಕ್ರಿ. ನನ್ನ ಮೈ ಮೇಲೆ ಬಟ್ಟಿಲ್ಲ, ನಾ ದಿಗಂಬರ ಬತ್ತಲೆ ಅದು ಸ್ನಾನ ಮಾಡಕತ್ತೆ, ಕಬರಿಲ್ಲ ಆಕೆಗೆ. ಕೃಷ್ಣ ಪರಮಾತ್ಮ
ಕೂಡಲ ಸಂಗನ ಶರಣರು ಮನೆಗೆ ಬಂದರೆ ಒಬ್ಬಿ ಕೊಬ್ಬಿ ನಲಿದಾಡುವೆ. ಶರಣರು ಸಂತರು ಮನೆಗೆ ಬಂದ್ರೆ ನನಗೆ ಹಬ್ಬ ಬಂದಂಗಾತು. ಅದರೊಳಗೆ ಭಗವಂತ ಅಂದ್ರೆ ಯಾರು ಸಾಮಾನ್ಯನೇನ್ರಿ? ಕೃಷ್ಣ ಪರಮಾತ್ಮ ಕಾಣದರಸುವ ತತ್ವ ವೇದಗಳು ಋಷಿ ಮುನಿಗಳು ತಪಸ್ಸು ಮಾಡಿದ್ರು ಸಿಗದೇ ಇರತಕ್ಕಂಥ ಕೃಷ್ಣ ಪರಮಾತ್ಮ ಗುಡ್ದಾಗ ಹೋಗಿ ತಪಸ್ಸು ಮಾಡ್ತಾರೆ. 1000 ವರ್ಷ, ಅದು 100 ವರ್ಷ ತಪಸ್ಸು ಮಾಡಿದ್ರು ಕಾಣದೇ ಇರತಕ್ಕಂಥ ಭಗವಂತ ಕೃಷ್ಣ ಭಗವಂತ ಬಡವರ ಮನೆಗೆ ಭಾಗ್ಯದ ಲಕ್ಷ್ಮಿ ಬಂದಂಗಾತಲ್ರಿ. ಅಂಥ ಪರಮಾತ್ಮ ತಾನಾಗೆ ನನ್ನ ಮನೆಗೆ ಬಂದಾನಂದಾಗ ಆ ತಾಯಿ ನಾ ಬತ್ತಲೆ ಅದನೆ ದಿಗಂಬರದನೆ ಅಂತ ಕಬರ್ ಇಲ್ಲದ ಪರಮಾತ್ಮನ ನಾಮಸ್ಮರಣೆ ಒಳಗೆ ಭಗವಂತ ಬಂದ ಆತುರತೆ ಒಳಗೆ ಮೈ ಮರೆತು ಹಂಗೆ ಬತ್ತಲೆಯಿಂದನ ಹೊರಗೆ ಹೋಗಿಬಿಡ್ತಾಳೆ. ಹೋಗಿ ಶ್ರೀಕೃಷ್ಣ ಪರಮಾತ್ಮಗೆ ಸಾಷ್ಟಾಂಗ ನಮಸ್ಕಾರ ಮಾಡಿಬಿಡ್ತಾಳೆ. ಮೈಕುದ್ಲು ಜಮ್ಮಂತ ಪರಮಾತ್ಮ. ಏನೋ ಭಕ್ತಿ ಆತುರತೆ ಇದು. ಭಕ್ತಿ ಅಂದರೆ ಏನನ್ನೋದು ಹೊಡ್ಕೊಂತ ಒಳಗೆ ಹೋಗ್ತಾಳೆ. ನಮ್ಮ ಅಪ್ಪ ಬಂದಾರ ಒಳಗೆ ಕರಿಬೇಕನ್ನೋದು ಕಬರ ಇಲ್ಲಕ್ಕೆಗೆ. ಯಾಕಂದ್ರೆ ಭಕ್ತಿ ಒಳಗೆ ಆವೇಶದೊಳಗೆ ಮೈ ಮರ್ತಾಳ. ಹೋಗ್ತಾನೆ ಒಳಗೆ ಹೋಗಿ ನಮ್ಮ ಅಪ್ಪಗೆ ಏನಾರ ಕೊಡಬೇಕಂತೇಳಿ ಬಾಳೆಹಣ್ಣು ತೊಗೊಂಡು ಒಳಗೆ ಬಾ ಕುಂಡ್ರು ಟೇಬಲ್ ಹಾಕುವಂಥ ಇದಿಲ್ಲ, ಮಾಡಬಾರ್ದಲ್ಲ. ಭಕ್ತಿ ಒಳಗೆ ಮೈ ಮರ ತಲ್ಲಿನಾಗಿಬಿಟ್ಟಾಳ. ಏನು ಮಾಡಬೇಕು ಅನ್ನೋದು ತಿಳಿವಲ್ಲಾಗಿ. ಬಾಳೆಹಣ್ಣು ತೊಗೊಂಡು ಹೋಗ್ತಾಳ. ಕೃಷ್ಣ ಪರಮಾತ್ಮಗೆ ತಿನ್ಸಾಕತ್ತಾಳ. ಹೊರಗೆ ಅಂಗಡದೊಳಗೆ ಬಾಕಲದ ಹೊರಗೆ ಬಾಳೆಹಣ್ಣನ್ನು ತಿನ್ಸಾಕತ್ತಾಳ. ಹೆಂಗೆ ತಿನ್ನಿಸ್ತಾಳ ಅಂತ ಕೇಳಿದ್ರೆ ಬಾಳೆಹಣ್ಣನ್ನು ಸುಲಿತಾಳ, ಒಳಗಿದ್ದ ಹಣ್ಣನ್ನು ತಲೆಗೆ ಚೆಲ್ತಾಳ, ಸಿಪ್ಪೆಯನ್ನು ಕೃಷ್ಣ ಪರಮಾತ್ಮನ ಬಾಯಿ ಒಳಗೆ ಹಾಕಿರ್ತಾಳೆ. ಭಕ್ತಿ ಆವೇಶದೊಳಗೆ ಒಳಗಿದ್ದ ಹಣ್ಣನ್ನು ತಲೆಗೆ ಚೆಲ್ತಾಳ, ಸಿಪ್ಪೆಯನ್ನು ಶ್ರೀಕೃಷ್ಣ ಪರಮಾತ್ಮನ ಬಾಯಿ ಒಳಗಿಡ್ತಾಳ. ಪರಮಾತ್ಮ ಭಕ್ತಿ ಎಷ್ಟು ಐತಿಲ್ಲ ಅಷ್ಟ ಪ್ರೀತಿಯಿಂದ ಬಾಡಿ ಸೊಪ್ಪಿ ತಿನ್ನಾಕೈತಾಳ. ಸನ್ನಿವೇಶ ನಡೆದದ ಇದು. ಸನ್ನಿವೇಶ ನಡೆದ ಸಮಯದೊಳಗೆ ಏನು ಅಂತ ಕೇಳಿದರೆ ಎಲ್ಲೋ ಹೋಗಿದ್ದ ವಿದುರ ಬರ್ತಾನ, ಬಂದು ನೋಡ್ತಾನ. ಅಬ್ಬಾ, ಭಕ್ತಿ ಅನ್ನೋದು ಕೇಳಿದ್ನ್ಯ. ಭಕ್ತಿಯ ಅಂತಿಮ ಸ್ಥಿತಿ ಏನು ಅನ್ನೋದನ್ನು ನಾನು ಹೆಂಡತಿಯಿಂದ ನಾನು ಕರಿತೀನಿ. ಧನ್ಯ ನನ್ನ ಜನ್ಮ ಅಂದ ವಿದುರಾತನ. ಭಕ್ತಿ ಅಂದರೆ ಏನನ್ನೋದು ಕೇಳಿದ್ನೇ ಅಲ್ಲ, ಕರೆ ಭಕ್ತಿಯ ಅಂತಿಮ ಸ್ಥಾನ, ಭಕ್ತಿಯ ಆತುರತೆ, ಭಕ್ತಿಯ ಪ್ರತಿಷ್ಠೆ ಎಂಥದ್ದು ಅನ್ನೋದನ್ನು ನಾನು ಹೆಂಡತಿಯಿಂದ ಕಲಿತ್ನೆ ಅಂತ ಹೇಳಿ ಪರಮಾತ್ಮಗೆ ಸಾಷ್ಟಾಂಗ ಹಾಕಿ ನಮಸ್ಕಾರ ಹಾಕಿದಾಗ ಆ ತಾಯಿಯ ವೃತ್ತಿ ಹೊರಗೆ ಬರ್ತದ. ಎಂಥ ತಪ್ಪು ಮಾಡೀನಿ ಅಂದ್ಲಕ್ಕಿ, ಎಂಥ ತಪ್ಪು ಮಾಡೀನಿ. ಪರಮಾತ್ಮನನ್ನು ಹೊರಗೆ ನಿಂದಿರ್ಸೇನು ಅಷ್ಟ ಅಲ್ಲದ, ನಾ ದಿಗಂಬರಿಯಾಗಿ ಬತ್ತಲೆಯಾಗಿ ನಿಂತನೆಲ್ಲ ಏನು ಘೋರ ಅಪರಾಧ ಮಾಡಿದ್ದೆ ಅಂತ ಒಳ್ಕೋತ ಹೋಗಿ ಪಿತಾಂಬರವನ್ನು ಉಟ್ಕೊಂಡು ಸೀರೆ ಉಟ್ಕೊಂಡು ಹೊರಗೆ ಬಂದು ನೋಡ್ತಾಳೆ. ಇನ್ನೂ ತಪ್ಪು ಮಾಡೇನಿ, ಸಿಪ್ಪಿ ಕೃಷ್ಣನಿಗೆ ತಿನ್ನಿಸೇನಿ, ಹಣ್ಣನ್ನು ತೆಳಗೆ ಚೆಲೇನಿ. ಎಂಥ ತಪ್ಪು ಮಾಡಿದ್ನಿ, ಎಂಥ ಪಾಪದ ಕೆಲಸ ಮಾಡಿ. ಬಾಯಪ್ಪ ಪರಮಾತ್ಮ ಅಂತೇಳಿ ಚೆಲ್ಲಿ ಆಗ ಕರ್ಕೊಂಡು ಹೋಗಿ ಒಳಗೆ ಕುರ್ಚಿ ಮೇಲೆ ಸಿಂಹಾಸನ ಮೇಲೆ ಕುಣಿಸಿ, ಅಪ್ಪ ಕ್ಷಮಾ ಮಾಡು, ಅಪ್ಪ ಕ್ಷಮಾ ಮಾಡ, ನಿನ್ನಂಥ ಭಗವಂತನ ಮುಂದೆ ದಿಗಂಬರಿಯಾಗಿ ನಿಂತೆ ಅಂದಾಗ ಕೃಷ್ಣ ನಗತಾನ. ಇದು ನಿನ್ನ ಭಕ್ತಿ ತಾಯಿ ಅಂತ ಮನಸ್ಸಿನಾಗ ನಗತಾನ. ನಾ ಭಕ್ತಿಯ ಪ್ರತಿಷ್ಠೆ ಪ್ರತೀಕ ಏನು ಅನ್ನೋದನ್ನು ನಾನು ನೋಡಿದ್ನಲ್ಲ ತಾಯಿ ಅಂತ ಮನುಷ್ಯನ ಖುಷಿ ಆಗ್ತಾನ. ಯಪ್ಪ ತಪ್ಪು ಮಾಡೇನಂತೇಳಿ ಚಲೋ ಬಾಳೆಹಣ್ಣು ತೊಗೊಂಬರ್ತಾಳ. ಈಗ ವೃತ್ತಿ ಹೊರಗೆ ಬಂದದ, ಮನಸ್ಸು ಹೊರಗೆ ಬಂದದ, ಭಕ್ತಿಯ ಆವೇಶ ಕಳೆದು ಹೋಗ್ಯದ. ಬಂದ ವ್ಯವಹಾರದೊಳಗೆ ಬಂದಾಳ. ಆಕೆ ಬಾಳೆಹಣ್ಣನ್ನು ತಪ್ಪು ಮಾಡಿ ಅಂತೇಳಿ ಬಾಳೆಹಣ್ಣನ್ನು ಸುಲಿತಾಳ, ಸಿಪ್ಪಿಯನ್ನು ತೆಳಗೆ ಚೆಲ್ತಾಳ. ಒಳಗಿದ್ದ ಹಣ್ಣನ್ನು ಕೃಷ್ಣಗೆ ತಿನ್ಸಾಕ ಹೋಗಿ, ಯಪ್ಪ ನಾ ತಪ್ಪು ಮಾಡಿದ್ನಿ, ಈ ಹಣ್ಣನ್ನು ತಿನ್ನು ನನ್ನ ತಂದೆ, ನಾ ತಪ್ಪು ಮಾಡೇನೆ ಅಂದಾಗ ಅವಂತನ ಯವ್ವ ಆ ಸಿಪ್ಪೆಯ ಒಳಗಿದ್ದ ರುಚಿ ಈ ಹಣ್ಣಿನ ಒಳಗಿಲ್ಲ, ನಾವು ಒಲ್ಲಿ ಅಂದ್ಬಿಟ್ಟ ಭಗವಂತ. ಇದು ಭಕ್ತಿ ಅಂತಿಮ ಸ್ಥಿತಿ. ಆ ಸಿಪ್ಪಿ ಒಳಗಿದ್ದ ರುಚಿ, ಆ ಸಿಪ್ಪಿ ಒಳಗಿದ್ದ ಭಕ್ತಿಯ ರಸ ಈ ಒಳಗಿದ್ದ ಹಣ್ಣಿನ ಒಳಗಿಲ್ಲ. ಅದಕ್ಕಾಗಿ ನಾ ಹಣ್ಣು ನೋಡಿಲ್ಲ, ಸಿಪ್ಪಿ ನೋಡಿಲ್ಲ. ಪರಮಾತ್ಮ ಏನು ನೋಡಿದ? ಭಕ್ತಿಯ ರಸ ತುಂಬಿತ್ತು. ಅಭಿಮಾನರಹಿತವಾಗಿರುವಂಥ ಭಕ್ತಿಯ ರಸ ಆ ಸಿಪ್ಪಿ ಒಳಗೆ ತಿಂದಿತ್ತು ಅಂದಾಗ ಭಕ್ತಿಗೆ ಪರಮಾತ್ಮ ಒಲದು ಬಿಟ್ಟಲ್ಲ. ಇಂಥ ಭಕ್ತಿ ಇತ್ತಂದ್ರೆ ಆ ಭಗವಂತ ನಿಮ್ಮ ಮನೆ ಒಳಗೆ ಆಳಿನ ಆಳಾಗಿ ದುಡಿತಾನ. ಆಗ ಭಕ್ತಿಗೆ ತಾನು ಒಲಿಯುವ ಭಗವಂತ. ಇಂಥ ಭಕ್ತಿ ಇದ್ರೆ ಭಗವಂತ ಒಲಿತಾನ, ಇಲ್ಲದ್ರೆ ಭಗವಂತ ಒಲಿಯೋದಿಲ್ಲ. ಭಕ್ತಿ ಎಂಥದಿರಬೇಕು ಅಂದ್ರೆ ಅಭಿಮಾನರಹಿತವಾದ ಭಕ್ತಿ ಇರಬೇಕು. ಇಂಥ ಭಕ್ತಿ ನಮ್ಮಲ್ಲಿ ಇತ್ತು ಅಂತ ಕೇಳಿದ್ರೆ ಆ ಭಗವಂತ ನಮ್ಮ ಮನೆ ಒಳಗೆ ಆಳಿನ ಆಳಾಗ್ತಾನೆ. ಹೇಮರೆಡ್ಡಿ ಮಲ್ಲಮ್ಮ ತಾಯಿ ಮನೆ ಒಳಗೆ ಮಲ್ಲಿಕಾರ್ಜುನ ಆಳಿನ ಆಳಾದ. ಈಗೆಲ್ಲ ಶ್ರೀಶೈಲಕ್ಕೆ ಹೋಗ್ತೀರಲ್ಲ ನೀವು,
ಭಗವಂತ ಆ ಮಲ್ಲಿಕಾರ್ಜುನ ಹೇಮರೆಡ್ಡ ಮಲ್ಲಮ್ಮ ತಾಯಿ ಮನೆ ಒಳಗೆ ಆಳಿನ ಆಳಾದ, ಹಳಿಸಿದ ಅಂಬಲಿ ಕೊಡೋದ. ಏನ್ರಿ ಇದು? ಗೋರಾ ಕುಂಬಾರ ಮನೆ ಒಳಗೆ ಭಗವಂತ ಪಾಂಡುರಂಗ ಆಳಿನ ಆಳಾಗಿ ಸೇವಾ ಮಾಡಿದ. ಸಾರಥಿ ಅರ್ಜುನನಿಗೆ ಶ್ರೀಕೃಷ್ಣ ಪರಮಾತ್ಮ ಅವನ ರಥ ಹೊಡೆಯುವ ಆಳಾದ. ಹೌದಲ್ರಿ? ಶ್ರೀಕೃಷ್ಣ ಮೂರು ಲೋಕದ ಒಡೆಯ, ಜಗತ್ತಿಗೆ ಒಂದೇವನಾಗಿರುವಂಥ ಭಗವಂತ ಸಾರಥಿಯಾದ. ಅಷ್ಟ ಅಲ್ಲ, ಕುದುರೆಯ ಮೈ ತೊಳೆದ ಭಗವಂತ, ಕುದುರೆಯ ಮೈ ತೊಳೆದ. ಅರ್ಜುನನ ಮನೆ ಒಳಗೆ ಭಗವಂತ ಶ್ರೀಕೃಷ್ಣ ಪರಮಾತ್ಮ ಸಾರಥಿ ಅಷ್ಟ ಅಲ್ಲ, ಕುದುರೆ ಮೈ ತೊಳಿತಿದ್ದ. ಅವನ ಮನ್ಯಾಗ ಕುದುರೆ ಮೈ ತೊಳಿತಿದ್ದಪ್ಪ. ಅಂದರೆ ಇದೆಲ್ಲ ಎದಕ್ಕಂದ್ರೆ ದೇವರು ಹಂಗೆ ಒಲಿಯೋದಿಲ್ಲ, ಭಕ್ತಿಗೆ ಒಲಿತಾನ. ಭಕ್ತಿ ಹೇಗಿರಬೇಕಂದ್ರೆ ಹೀಗಿರಬೇಕು. ಭಕ್ತಿಗೆ ತಾನು ಒಲಿಯದ ಭಗವಂತ, ಭಕ್ತಿಗೆ ತಾನು ಒಲಿಯದ.